ಈ ರೀತಿ 3 ವಿಂಡೋ ಕರ್ಟನ್ ತೊಗೊಂಬಂದೆ. ಅಲ್ಲೇ ಅವಾಗಲೇ ತೋರಿಸಿದ್ನಲ್ಲ ಶಾಪು, ಅದೇ ಶಾಪಲ್ಲಿ ತೊಗೊಂಬಂದೆ. ವಿಷೆಲ್ಲ ಆರಿದ್ಮೇಲೆ ಹಾಕೊಂಡು ತಿನ್ನಬೇಕು. ಸೊ ಗುಡ್ ಮಾರ್ನಿಂಗ್ ಸ್ನೇಹಿತರೆ. ಮಾರ್ನಿಂಗು ಪೂಜೆ ಟಿಫಿನು ಎಲ್ಲ ಮುಗೀತು, ಮನೆ ಕ್ಲೀನಿಂಗ್ ಎಲ್ಲ ಆಯಿತು. ಇವಾಗ ನಾನು ಸ್ವಲ್ಪ ಹಾಸನಲ್ಲಿ ಮಾರ್ಕೆಟ್ಗೆ ಹೋಗಬೇಕು, ಸ್ವಲ್ಪ ಕೆಲಸ ಇದೆ ಇವತ್ತು ತುಂಬ. ಸೊ ಅದನ್ನೆಲ್ಲ ಮುಗಿಸ್ಕೊಂಡು ಬರೋತ್ತಿಗೆ ಮೇ ಬಿ ಒಂದು 2-3 ಅವರ್ಸ್ ಮೇಲೆ ಆಗುತ್ತೆ ಅನಿಸುತ್ತೆ. ಅಲ್ಲೇ ಕೂತು ಮಾಡಿಸ್ಬೇಕು ಕೆಲಸ ಎಲ್ಲ ಎದುರುಗೇನೆ. ಹಾಗಾಗಿ ಹೋಗ್ತಾ ಇದ್ದೀನಿ. ಸೊ ಕೂದಲೆಲ್ಲ ಸ್ವಲ್ಪ ಶಾರ್ಟಾಗಿ ಇತ್ತೀಚೆಗೆ ಕಟ್ ಮಾಡಿಸ್ದೆ, ಸ್ಟೆಪ್ ಕಟ್ಟು ಸ್ವಲ್ಪ ಶಾರ್ಟಾಗೆ ಮಾಡಿಬಿಟ್ಟಿದ್ದಾರೆ. ಸೊ ಈ ರೀತಿ ಬ್ಲ್ಯಾಕ್ ಕಲರ್ ಕುರ್ತಿ ಹಾಕ್ಕೊಂಡಿದ್ದೀನಿ. ಸೊ ಹೋಗ್ಬೇಕು ಇವಾಗ ಮಾರ್ಕೆಟ್ಗೆ. ಸ್ವಲ್ಪ ಶಾಪಿಂಗ್ ಇದೆ, ಹೋಗ್ಬೇಕು ಈಗ ಒಳಗಡೆ ಬಂದಿದ್ದೀನಿ ನೋಡಿ. ಸೊ ಈ ಥರದ್ದು ಒಂದು ಎಲೆ ಬಳ್ಳಿ ಬೇಕಿತ್ತು, ನಾನು ಇದರಲ್ಲಿ ತೊಗೊಂಡೆ. ಸೊ ಎಷ್ಟೊಂದು ಕಲೆಕ್ಷನ್ ಇದೆ ತೊಗೊಂಡೆ. ನಿಮ್ಮ ಶಾಪ್ ನೇಮ್ ಏನು ಹೇಳಿ? ಇಂಡಿಯನ್ ಓಕ್ ಫರ್ನಿಚರ್ ಅಂತ BM ರೋಡಲ್ಲಿ ಇರೋದು ಇವ್ರ ಶಾಪು. ಸೊ ಸುವರ್ಣ ಹೋಟ್ಲ್ ಇದೆಯಲ್ಲ ಅದ್ರ ಕೆಳಗಡೆ ಇದೆ, ಅಲ್ಲಿ ಒಳ್ಳೆ ಡೆಕೋರೇಷನ್ ಐಟಮ್ಸ್ ಎಲ್ಲ ಸಿಗುತ್ತೆ ನೋಡಿ. ಸೋಫಾ ಸೆಟ್ಸು ಅದೆಲ್ಲ ಇದೆ ನೋಡಿ. ಇಲ್ಲಿ ಸ್ಕ್ರೀನ್ ತೊಗೊಂಡೆ ನಾನು, ವಿಂಡೋ ಸ್ಕ್ರೀನ್ ಬೇಕಿತ್ತು. ಸೊ ಇದನ್ನು ತೊಗೊಂಡೆ, ಫಸ್ಟ್ ಒನ್ ಇದೆಯಲ್ಲ ಅದನ್ನು ತೊಗೊಂಡೆ ನೋಡಿ. ಕಲೆಕ್ಷನ್ಸ್ ಎಲ್ಲ ಎಷ್ಟು ಚೆನ್ನಾಗಿದೆ ಅಂತ, ಕ್ವಾಲಿಟಿ ಅಷ್ಟೇ ಇವರಲ್ಲಿ ತುಂಬಾ ಚೆನ್ನಾಗಿರುತ್ತೆ. ನಾನು ಇಲ್ಲೇ ತೊಗೊಳೋದು, ವಿಂಡೋಸ್ಗೆ ಏನಾದರೂ ಕರ್ಟನ್ಸ್ ಏನಾದರೂ ಬೇಕಾದರೆ ಇವ್ರ ಶಾಪ್ಗೆ ಬಂದು ತೊಗೊತೀನಿ ನೋಡಿ. ಫ್ಲವರ್ಸ್ದೆಲ್ಲ ಎಷ್ಟೊಂದು ಕಲೆಕ್ಷನ್ಸ್ ಇದೆ. ಎಷ್ಟೊಂದು ನಾನು ರೆಡ್ ರೋಸ್ ಇದೆಯಲ್ಲ ಆ ಥರದ್ದು ತೊಗೊಂಡಿದ್ದೀನಿ ನೋಡಿ. ಏನಿದೆಯಲ್ಲ ಈ ಥರ ತೊಗೊಂಡಿದ್ದೀನಿ ಆಲ್ರೆಡಿ ನಾನು. ಸೊ ಇವಾಗ ವಿಂಡೋಸ್ಗೆಲ್ಲ ಸ್ವಲ್ಪ ಕರ್ಟನ್ಸ್ ಬೇಕಿತ್ತು ನನಗೆ ರೂಮ್ಗೆ. ಸೊ ಹಂಗಾಗಿ ವಿಂಡೋ ಕರ್ಟನ್ ತೊಗೊಳ್ಳೋಣ ಅಂತ ಬಂದಿದ್ದೀನಿ. ತುಂಬಾ ಚೆನ್ನಾಗಿದೆ ಕಲೆಕ್ಷನ್ಸ್. ಇದಕ್ಕೆ ಮುಂಚೆನೂ ನಾನು ತುಂಬ ಸಲ ಇಲ್ಲಿ ತೊಗೊಂಡೋಗಿದ್ದೀನಿ. ಈಗಲೂ ಇವತ್ತು ಇಲ್ಲೇ ಬಂದೆ, ಅವ್ರ ಪರ್ಮಿಷನ್ ಕೇಳಿ ಸ್ವಲ್ಪ ತೋರಿಸ್ತಾ ಉಂಟು. ಆಯಿತು ಆಲ್ರೆಡಿ ನೋಡಿ ಇಲ್ಲಿದೆ. ಇವಾಗ ಹೋಗಬೇಕು ಮನೆಗೆ. ಸೊ ಶಾಪಿಂಗ್ ಮುಗಿಸ್ಕೊಂಡು ಬಂದೆ, ಸ್ವಲ್ಪ ಇತ್ತು, ಜಾಸ್ತಿ ಏನಿರಲಿಲ್ಲ. ಸೊ ಇದೊಂದು ಕಿಚನ್ಗೆ ಹಾಕೋದು ಬೇಕಿತ್ತು. ಈ ಥರ ಎಲೆ ಬಳ್ಳಿ ಥರ ಇದೆ ನೋಡಿ, ಈ ಥರ ಎಲೆ ಬಳ್ಳಿ ಥರ ಇದೆ, ಕಿಚನ್ಗೆ ಹಾಕೋದು ಬೇಕಿತ್ತು ಅಂತ ತೊಗೊಂಡ್ಬಂದರೆ. ಇಲ್ಲ ಇದೊಂದು ಉದ್ದಕ್ಕಿರುತ್ತಲ್ಲ ಫೋಟೋ ಫ್ರೇಮು, ಆ ಥರದ್ದು ಬಂದಿದೆ. ಏನಿದೆ ಅಂದ್ಬಿಟ್ಟು ಆಮೇಲೆ ತೋರಿಸ್ತೀನಿ. ಇದು ಸಪ್ನಾದಲ್ಲೇ ತೊಗೊಂಬಂದಿದ್ದು, ಒಂದು ಏನು ಗಿಫ್ಟ್ ಕೊಡೋದಿತ್ತು. ಫ್ರೆಂಡ್ ಮನೆದೊಂದು ಗೃಹ ಪ್ರವೇಶವಿದೆ, ಮನೆ ಓಪನಿಂಗ್ ಸೆರೆಮನಿ ಇದೆ ಫ್ರೆಂಡು. ಸೊ ಅದಕ್ಕೊಂದು ಸಿಂಪಲಾಗಿ ಒಂದು ಗಿಫ್ಟ್ ತೊಗೊಂಬಂದೆ ಕೊಡೋಕ್ಕೆ. ಈ ರೀತಿ ಪ್ಯಾಕ್ ಮಾಡಿಸ್ಕೊಂಬಂದೆ. ಹೌದು ಈ ರೀತಿ ಇದೆ ನೋಡಿ, ಮಾಡಿಕೊಟ್ಟಿದ್ದಾರೆ. ಈ ರೀತಿ 3 ವಿಂಡೋ ಕರ್ಟನ್ ತೊಗೊಂಬಂದೆ. ಅಲ್ಲೇ ಅವಾಗಲೇ ತೋರಿಸಿದ್ನಲ್ಲ ಶಾಪು, ಅದೇ ಶಾಪಲ್ಲಿ ತೊಗೊಂಬಂದೆ. ರೂಮ್ಗೆ ಹಾಕ್ಬೇಕು. ಚೆನ್ನಾಗಿದೆ ಅಲ್ಲ ಲೈಟ್. ನಮಸ್ಕಾರ ಸ್ನೇಹಿತರೆ. ನಾನು ಇವತ್ತು ಬೂದೇಶ್ವರ ಮಠದಲ್ಲಿ ಇದ್ದೀನಿ. ಶ್ರೀ ಬೂದೇಶ್ವರ ಸ್ವಾಮಿ ಪುಣ್ಯಕ್ಷೇತ್ರ ಅಂತ, ಹಾಸನ ಜಿಲ್ಲೆ ಸಾಲ್ಗಾಮಿ ಹೋಬಳಿ, ನಿಟ್ಟೂರು ಸಮೀಪ ಬಿಡಾರದಳ್ಳಿ ಅಂತ. ಸೊ ಇಲ್ಲಿ ಇದೆ ಈ ಒಂದು ಪುಣ್ಯ ಸ್ಥಳ. ಸೊ ಹೇಗಿದೆ ಒಂದು ಸ್ವಲ್ಪ ನೋಡ್ಕೊಂಬರೋಣ ಬನ್ನಿ. ಚೆನ್ನಾಗಿ ಕಟ್ಟಿದ್ದೀರ. ಯಾವರು ನಿಮ್ದು?
ನಮ್ದು ಇಲ್ಲೇ ಸಾಲ್ಗಮೇರ ನಾವು ಚೆನ್ನಾಗಿ ಚಪ್ರ ಹಾಕ್ತಾರ ನಾವು. ಹೌದಾ? ಈಗ ಆರ್ಡ್ರ್ ಇದೆ ಹಾಂ ಹಾಂ. ಅಂದ್ರೆ ದೇವಸ್ಥಾನಕ್ಕೆ ಅಷ್ಟಕ್ಕೋಸ್ಕರ ಬಂದಿದೆ ಪ್ರಾಬ್ಲಮ್ ಮಗಳಿಗೆ. ಹೌದಾ? ಏನು ಯಾರು ಭಕ್ತರು ಮಾಡಿಸ್ತಿರೋದ? ಏನು ಇದು ಚಪ್ರ ಹಾಕ್ಸಕ್ಕೆ ಹೇಳಿ? ಇಲ್ಲ, ದೇವಸ್ಥಾನದ ನಾನು ಸುಮ್ಮನೆ ಬಂದಲ್ಲ, ಕೆಲಸ ಗೊತ್ತಿರುತ್ತಲ್ಲ ಮಾಡೋಣ ಅಂತ ದೇವ್ರಿಗೋಸ್ಕರ. ಅಷ್ಟೇ. ಹೆಸರು ನಿಮ್ಮದು? ಗಣೇಶ್ ಅಂತ. ಓಕೆ, ಚೆನ್ನಾಗಿ ಮಾಡಿದ್ದಾರೆ ನೋಡಿ ಎಣಿಕೆಗಳೆಲ್ಲ. ಹೂವಂಗ್ ಮಾಡ್ಬೋದು. ಓಕೆ, ಅಂದ್ರೆ ಆ ಥರ ಇಲ್ಲ ಇಲ್ಲಿ. ಹಾಂ ಹಾಂ. ಫ್ರೆಂಡ್ಸ್, ಅಮಾವಾಸ್ಯೆದು ನಾನು ಫಸ್ಟ್ ಟೈಮು ಪೂಜೆನ ನೋಡಿದ್ದು. ತುಂಬಾ ಚೆನ್ನಾಗಿ ಮಾಡಿದ್ರು. 9 ಗಂಟೆಗಿತ್ತು ನಿಗದಿತ ಟೈಮ್ಗೆ ಪೂಜೆ ಮಾಡೋದು. ಇವಾಗಿಂದ ಬಂದವ್ರಿಗೆಲ್ಲ ಮಾಡಿಕೊಡ್ತಾರಂತೆ. ಸೊ ಮಹಾಮಂಗಳಾರತಿ ನಡೆಯುತ್ತೆ 9 ಗಂಟೆಗೆ. ನೋಡಿ ಆ ವೈಬ್ರೇಷನ್ಸು ಇದು ಎಲ್ಲ ಸಿಕ್ಕಾಬಿಟ್ಟೆ ಪಾಸಿಟಿವ್ ಫೀಲ್ ಕೊಡುತ್ತೆ. ತುಂಬಾ ಖುಷಿ ಆಯಿತು. ನಾನು ಇಷ್ಟು ವರ್ಷಕ್ಕೆ ಇದೇ ಫಸ್ಟ್ ಅಮಾವಾಸ್ಯೆ ಪೂಜೆನ ಈ ರೀತಿ ಮಂಗಳಾರತಿ ಎಲ್ಲ ನೋಡಿದ್ದು. ಯಾವಾಗಲೂ ಬಂದಾಗೆಲ್ಲ ಹಾಗೆ ಪೂಜೆ ಮಾಡಿಸ್ಕೊಂಡು ಹೋಗ್ತಾಯಿದ್ವಿ. ಬಟ್ ಆ ಮಂಗಳಾರತಿ ಆಗುತ್ತಲ್ಲ, ಸೊ ಆವಾಗ ಒಂದು ವೈಬ್ರೇಷನ್ ಇರುತ್ತಲ್ಲ, ಅದೊಂದು ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಸೊ ದರ್ಶನವೂ ಆಯಿತು, ಪೂಜೆನೂ ನೀಟಾಗಾಯಿತು. ಇವಾಗ ಊರಿಗೆ ಹೋಗಬೇಕು. ಸ್ನೇಹಿತರೆ, ಇಲ್ಲೊಂದು ಆನ್ ದ ವೇನೆ ಏನು ನಿಟ್ಟೂರಿಂದ ಬುಧೇಶ್ವರ ಮಠಕ್ಕೆ ಹೋಗುವಂತಹ ದಾರಿಯಲ್ಲಿ ನಿಟ್ಟೂರಮ್ಮ ದೇವಸ್ಥಾನ ಅಂದ್ಬಿಟ್ಟು ಹೊಸದಾಗಿ ಓಪನ್ ಆಗಿದೆ. 2-3 ದಿನದ ಹಿಂದೆನೇ ಓಪನಿಂಗ್ ಆಗಿ ಉದ್ಘಾಟನೆ ಆಗಿ ಜಾತ್ರೆ ಆಗಿದೆ. ಸ್ವಲ್ಪ ಹೊರಭಾಗದಲ್ಲೇ ತೋರಿಸ್ತೀನಿ. ಗೇಟ್ ಹಾಕಿರೋದ್ರಿಂದ ಒಳಗಡೆ ಹೋಗೋಕೆ ಆಗ್ತಾ ಇಲ್ಲ. ಹೊರಭಾಗದಿಂದಲೇ ತೋರಿಸ್ತೀನಿ ಸ್ನೇಹಿತರೆ. ನೋಡಿ, ಇದೇ ದೇವಸ್ಥಾನ ರಸ್ತೆಯ ಬದಿಯಲ್ಲೇ ಇದೆ. ಈ ರೀತಿ ಅಲ್ಲೊಂದು ದೇವಸ್ಥಾನ ಕೂಡ ಇದೆ ನೋಡಿ, ಇಲ್ಲೊಂದು ಇದೆ. ಯಾವಾಗಲಾರು ದೇವಸ್ಥಾನ ಬಾಗಿಲು ಓಪನ್ ಆಗಿರುತ್ತಲ್ಲ, ಆವಾಗ ಬಂದು ದೇವ್ರನ್ನ ನೋಡ್ಕೊಂಡು ಹೋಗಬೇಕು. ಪೂಜೆ ಎಲ್ಲ ಮಾಡ್ಕೊಂಡು ಬೆಳಗ್ಗೆನೇ ಹೋಗಿರಬೇಕು ಅನಿಸುತ್ತೆ. ಚೆನ್ನಾಗಿ ಸಿಂಪಲಾಗಿ ಚೆನ್ನಾಗಿ ಕಟ್ಟಿದ್ದಾರೆ. ಮೇಲ್ಗಡೆ ಎಲ್ಲ ಗೊಂಬೆ ಚಿತ್ರಣ ಎಲ್ಲ ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಒಳಗಡೆ ಅವಕಾಶ ಇದ್ದಿದ್ರೆ ತೋರಿಸ್ಬೋದಿತ್ತು. ಸುತ್ತಮುತ್ತಲ ಪರಿಸರ ಹೆಂಗಿದೆ. ಅಲ್ಲೊಂದು ಕೆರೆ ಇದೆ, ಅದು ನಿಂಗಸ್ನಳ್ಳಿ ಕೆರೆ ಅಂತ ನೋಡಿ. ಅಲ್ಲಿ ಕೆರೆ ಕಾಣ್ತಿದೆಯಲ್ಲ, ಅದು ನಿಂಗಸ್ನಳ್ಳಿ ಕೆರೆ ಅಂತ. ಈ ರೀತಿ ರಸ್ತೆಯ ಪಕ್ಕದಲ್ಲಿಯೇ ಇದೆ ನೋಡಿ. ಪೇಂಟಿಂಗ್ ಎಲ್ಲ ತುಂಬ ಚೆನ್ನಾಗಿ ಕಾಣ್ತಿದೆ. ಹೊಸ ದೇವಸ್ಥಾನ ಅಲ್ವಾ, ಹಾಗಾಗಿ. ಮುಂಚೆ ದೇವಸ್ಥಾನ ಈ ಭಾಗದಲ್ಲಿತ್ತು, ಅದನ್ನು ಈ ಕಡೆ ಶಿಫ್ಟ್ ಮಾಡಿದ್ದಾರೆ ಅನಿಸುತ್ತೆ. ಮುಂಚೆ ಎಲ್ಲ ಈ ಭಾಗದಲ್ಲಿ ಒಂದು ಕಲ್ಯಾಣಿ ಕೂಡ ಇತ್ತು. ನಾವೆಲ್ಲ ಕಾಲೇಜಿಗೆ ಹೋಗ್ತಿದ್ವಲ್ಲ ಆವಾಗ. ಈ ಕಡೆ ಮಾಡಿದ್ದಾರೆ ಇವಾಗ. ಅಲ್ಲೆಲ್ಲ ರಸ್ತೆ ಬಂದಿದ್ದರಿಂದ ಮತ್ತೆ ಅಲ್ಲಿ ದೇವಸ್ಥಾನ ಕಟ್ಟೋದು ಬೇಡ ಅಂದ್ಬಿಟ್ಟು ಆ ದೇವಸ್ಥಾನನ ಈ ಕಡೆ ಶಿಫ್ಟ್ ಮಾಡಿದ್ದಾರೆ ಅಂತ ಅನಿಸುತ್ತೆ. ನೋಡಿ, ಈ ರೀತಿ ಇದೆ. ಕಾಂಪೌಂಡ್ ಎಲ್ಲ ಹಾಕಿ ನೀಟಾಗಿದೆ. ತೆಂಗಿನ ತೋಟದ ಮಧ್ಯೆ ಇರೋಂಥದ್ದು. ಬ್ಯಾಕ್ಗ್ರೌಂಡ್ ನೋಡಿ, ವಾತಾವರಣ ಎಷ್ಟು ಚೆನ್ನಾಗಿದೆ ಅಂತ. ಇನ್ನೊಂದ್ಸಲ ಖಂಡಿತವಾಗಿ ಅವಾಗ್ಲಾರು ಓಪನ್ ಇರುತ್ತಲ್ಲ ಅಂಥ ಟೈಮಲ್ಲಿ ಬಂದು ನೋಡಬೇಕು. ಟೈಮಿಂಗ್ಸ್ ಗೊತ್ತಿಲ್ಲ ಪೂಜಾರು ಎಲ್ಲ ಯಾವಾಗ ಬರ್ತಾರೆ ಅಂತ. ಇಲ್ಲಿ ಪಕ್ಕದಲ್ಲೇ ನಿಟ್ಟೂರು ಅಂತ ಇದೆ. ಸೊ ಅದೇ ಊರಿನ ಪೂಜಾರರು ಇಲ್ಲಿ ಬಂದು ಪೂಜೆ ಮಾಡ್ತಾ ಇರಬೇಕು ಅನಿಸುತ್ತೆ. ಅಲ್ಲಿ ನೋಡಿ, ಅದು ಈ ದೇವಸ್ಥಾನಕ್ಕೆ ಸಂಬಂಧಪಟ್ಟಂತೆ ಭೂತನ ಗುಡಿ ಇರ್ಬೋದು. ಅಲ್ಲಿ ಒಂದು ಬಲಿಪೀಠ ಇರಬಹುದು. ಅದು ಮುಂಚೆ ಇದ್ದಿದ್ದನ್ನೇ ಅದನ್ನೇ ಹಾಗೇ ಉಳಿಸ್ಕೊಂಡಿದ್ದಾರೆ. ಅಲ್ಲೊಂದು ದೇವಸ್ಥಾನ ಇದೆ ನೋಡಿ, ಅದು ಸೈಡಲ್ಲಿದೆ. ಸೊ ಈ ರೀತಿ ಇದೆ ವಾತಾವರಣ. ನಾನು ಬುಧೇಶ್ವರ ಮಠದಲ್ಲೇ ಓದಿದ್ದು PUCಯನ್ನು. ಸೊ ಹಂಗಾಗಿ 2 ಇಯರ್ಸ್ ಇದೇ ರೋಡಲ್ಲಿ ಡೈಲಿ ಓಡಾಡ್ತಾ ಇದ್ವಿ. ಅದೆಲ್ಲ ನೆನಪುಗಳು ಬರ್ತಾಯಿದೆ. ಫ್ರೆಂಡ್ಸ್ ಜೊತೆ ಎಲ್ಲ ಹೋಗ್ತಾ ಇದ್ದಿದ್ದು, ಸೈಕಲ್ ಹೊಡ್ಕೊಂಡು ಹೋಗ್ತಾ ಇದ್ದಿದ್ದು, ಅದೆಲ್ಲ ನೆನಪು ಬರ್ತಾ ಇದೆ. ಆವಾಗ ಇಲ್ಲಿ ಸುತ್ತಮುತ್ತ ವಾತಾವರಣಕ್ಕೂ ಸುಮಾರು 2001-2ನೇ ಇಸ್ವಿದು 20 ವರ್ಷದ ಮೇಲಾಗಿದೆ. ಆ ವಾತಾವರಣಕ್ಕೂ ಈ ವಾತಾವರಣಕ್ಕೂ ಎಷ್ಟೊಂದು ವ್ಯತ್ಯಾಸ ಇದೆ ಅಂತ ಅನಿಸುತ್ತೆ. ಅವಾಗ ಇನ್ನೂ ಚೆನ್ನಾಗಿತ್ತು, ಗ್ರೀನರಿ ಇದು ಎಲ್ಲ, ಮರಗಳೆಲ್ಲ ಇನ್ನೂ ಜಾಸ್ತಿ ಇದ್ದು ಈಗ ಕಂಪೇರ್ ಮಾಡಿಕೊಂಡ್ರೆ. ಸೊ ಒಂಥರ ಒಳ್ಳೆ ಗುಡ್ ಮೆಮೊರೀಸ್ ಅಲ್ವಾ. ಓಕೆ, ನಮ್ಮೂರಲ್ಲಿ ಹಟ್ಟಿ ಮಾರಮ್ಮ ದೇವಸ್ಥಾನ ಅಂತ ಇದೆ. ಅದು 15ನೇ ವರ್ಷದ ಜಾತ್ರೆನ 24-25ನೇ ತಾರೀಕು ಮಾಡಿ ಮುಗಿಸಿದ್ದಾರೆ. ಬೋರ್ಡ್ ಹಾಕ್ಬಿಟ್ಟವ್ರೆ ಆ ಕಡೆ ಈ ಕಡೆ ಒಂದು. ನನಗೆ ಗೊತ್ತೇ ಇರಲಿಲ್ಲ. ಊರಿಂದ ತಲೆಕಾಲು ಮಟನ್ ತಮ್ಮ ಕೊಟ್ಟು ಕಳಿಸಿದ್ದ. ಸೊ ಊರಲ್ಲಿ ತಮ್ಮಂದೇ ಮಟನ್ ಶಾಪ್ ಇರೋದ್ರಿಂದ ತಲೆಕಾಲು ಮಟನ್ ಇತ್ತು. ಮನೆಗೂ ತೊಗೊಂಬಂದಿದ್ದ. ನಾನು ಸ್ವಲ್ಪ ಅದರಲ್ಲೇ ತೊಗೊಂಬಂದು ಇಲ್ಲಿ ಮಾಡ್ಕೊಂಡ್ವಿ. ಮೇಸ್ಟ್ರು ಮಾಡಿದ್ದು ತಲೆಕಾಲು ಸೂಪ್ ತುಂಬಾ ಚೆನ್ನಾಗಿದೆ. ಸ್ವಲ್ಪ
ಸಾಲ್ಟ್ ಮುಂದಾಗಿದೆ ಅನಿಸಿದೆ, ಅಂದರೆ ಜಾಸ್ತಿ ಕುದಿಸಿದ್ರಲ್ಲ, ಹಾಗಾಗಿ ಈಕ್ವಲ್ ಆಗಿ ಬೆಂದಿದೆ. ಅವ್ರು ಏನೇನು ಮಸಾಲ ಹಾಕಿದ್ರು ನಾನು ನೋಡ್ಕೊಂಡಿಲ್ಲ, ನನಗೆ ಬರಲ್ಲ ತಲೆ ಕಾಲದೆಲ್ಲ ಸೂಪ್ ಮಾಡೋದಕ್ಕೆ ಅಷ್ಟೊಂದು. ಸೊ ನಮ್ಮ ಮೇಷ್ಟ್ರು ಚೆನ್ನಾಗಿ ಮಾಡ್ತಾರೆ. ಸೊ ಮಾಡಿದರೆ ಚೆನ್ನಾಗಿದೆ ಟೇಸ್ಟು. ಸೊ ಮತ್ತು ಚಿಕನ್ ಸಾಂಬಾರು ಕೂಡ ಮಾಡಿದರು, ಚಪಾತಿ ಜೊತೆ ತಿಂತಾ ಉಂಟು ಈಗ.